ನಮ್ಮ ವಸ್ತುವನ್ನು ನಾನು ನನಗೆ ಬೇಕಾದಾಗ ಯೂಸ್ ಮಾಡ್ತೀನಿ ಅಂತ. ಆ ಪ್ರಶ್ನೆ ದ್ರೌಪದಿ ಕೇಳಿಲ್ಲ, ಯಾಕೆಂದ್ರೆ ಅದು ಹೇಗೂ ತಪ್ಪು. ಅವಳು ಹೇಳ್ತಾ ಇರೋದು ಟೆಕ್ನಿಕಲಿ ಕೂಡ ನೀವು ರಾಂಗ್ ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾಕೆ ಗೊತ್ತಿಲ್ಲ? ಅವನು ಹೇಳ್ತಾನೆ, ಭೀಷ್ಮನಿಗೆ ಏನಾಗಿದೆ ಅಂದರೆ ಪಣಕ್ಕಿಟ್ಟವ ಯುಧಿಷ್ಠಿರ ಆಗಿರೋದ್ರಿಂದ, ಹಾಗಿದ್ರೆ ಅದೇ ಸರಿ ಏನೋ? ನ್ಯಾಯ ನೀತಿಯ ಪ್ರಕಾರ, ಧರ್ಮದ ಪ್ರಕಾರ ಭೀಷ್ಮನದ್ದು ಸರಿಯಲ್ಲ. ಆದರೆ ದಾಸ ಅನ್ನೋ ಒಂದು ವಿಭಾಗ ಇತ್ತು ಆ ಕಾಲದಲ್ಲಿ, ದಾಸರಿಗೆ ಹಕ್ಕಿರ್ತಿರಲಿಲ್ಲ. ಈಗ ಬಂದಿದ್ದೇನು? ದ್ರೌಪದಿಯನ್ನು ಯುಧಿಷ್ಠಿರ ಪಣಕ್ಕಿಟ್ಟು ಸೋತಾಗಿದೆ. ದ್ರೌಪದಿ ನಮ್ಮ ವಸ್ತು ಅಂತ ದುರ್ಯೋಧನ ಕ್ಲೈಮ್ ಮಾಡ್ತಾ ಇರೋದು. ನಮ್ಮ ವಸ್ತುವನ್ನು ನಾನು ನನಗೆ ಬೇಕಾದಾಗ ಯೂಸ್ ಮಾಡ್ತೀನಿ ಅಂತ. ಟೆಕ್ನಿಕಲ್ ಪಾಯಿಂಟ್. ಹಾಂ, ಇಲ್ಲಿ ಟೆಕ್ನಿಕಲಿ ಅವನು ಕರೆಕ್ಟ್ ಇದ್ದಾನೆ. ದ್ರೌಪದಿ ಪ್ರಶ್ನೆ ಅದರ ಮೇಲೆ ಇದೆ. ಟೆಕ್ನಿಕಲಿ ರಾಂಗ್ ಅಂತ ಹೇಳ್ತಾ ಇದ್ದಾಳೆ ಅವಳು. ಒಂದು ಹೆಣ್ಣಿನ ಸೀರೆ ಸೆಳೆಯಬಹುದಾ ತುಂಬಿದ ಸಭೆಯಲ್ಲಿ ಅನ್ನುವ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ದ್ರೌಪದಿ ಕೇಳಿಲ್ಲ, ಯಾಕೆಂದ್ರೆ ಅದು ಹೇಗೂ ತಪ್ಪು. ಆ ಪ್ರಶ್ನೆ ಯಾಕೆ ಕೇಳಿಲ್ಲ ಅಂತ ಒಂದು ಬರುತ್ತೆ ದ್ರೌಪದಿ. ಓಕೆ, ಅದನ್ನಲ್ವ ಕೇಳಬೇಕಾಗಿದ್ದು ನೀನು. ತುಂಬಿದ ಸಭೆಯಲ್ಲಿ ಒಂದು ಹೆಣ್ಣಿನ ಮಾನಹರಣ ಮಾಡ್ಬೋದಾ ಅಂತ ಪ್ರಶ್ನೆ ಕೇಳೋಲ್ಲ ಅವಳು. ಪಣಕ್ಕಿಟ್ಟಿದ್ದು ಸರಿಯಾ ಅಂತಲೇ ಪ್ರಶ್ನೆ ಕೇಳಿದಾಳು ಅವಳು. ಅವಳು ಹೇಳ್ತಾ ಇರೋದು ಟೆಕ್ನಿಕಲಿ ಕೂಡ ನೀವು ರಾಂಗ್ ಅಂತ. ಸೀರೆ ಸೆಳೆದಿದ್ದು ಹೇಗೂ ತಪ್ಪು. ದಾಸಿಯರು ಅಂದ ಮಾತ್ರಕ್ಕೆ ಆ ಥರದ ಹಕ್ಕು ನಿಮಗಳಿಗಿಲ್ಲ. ಕರೆಕ್ಟ್. ದಾಸಿ ಆಗಿದ್ರೂ ಅವಳು ಪ್ರಶ್ನೆ ಮಾಡ್ತಾಳೆ, ದಾಸಿಯೇ ಅಲ್ವಲ್ಲ. ಯಾಕೆಂದ್ರೆ ತಾನು ಸೋತ ಮೇಲೆ ಪಣಕ್ಕಿಟ್ಟಿದ್ದಾನಲ್ಲ ಅವನು. ತಾನು ಸೋತ ಮೇಲೆ ಪಣಕ್ಕಿಟ್ಟಿದ್ದಾನಲ್ಲ ಅಂತ ಪ್ರಶ್ನೆ ಕೇಳಿದಾಗ ಭೀಷ್ಮ ಉತ್ತರ ಕೊಡೋದಿಲ್ಲ ಅಲ್ಲಿ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾಕೆ ಗೊತ್ತಿಲ್ಲ? ಅವನು ಹೇಳ್ತಾನೆ, ತೀರ್ಮಾನಿಸಿದ್ದು ಯುಧಿಷ್ಠಿರ, ಈ ನಿರ್ಣಯ ಮಾಡಿದ್ದು ಯುಧಿಷ್ಠಿರ, ಹಾಗಾಗಿ ಇದು ತಪ್ಪೋ ಸರಿಯೋ ಹೇಳೋಕ್ಕಾಗ್ತಾ ಇಲ್ಲ ಅಂತ ಭೀಷ್ಮ ಹೇಳ್ತಾನೆ. ಅದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಆ ಕಾಲದ ಮಹಾಜ್ಞಾನಿಗಳಲ್ಲೊಬ್ಬ ಯುಧಿಷ್ಠಿರ. ಭೀಷ್ಮನೂ ಹೌದು, ವಿದುರನೂ ಹೌದು, ಯುಧಿಷ್ಠಿರನೂ ಹೌದು. ಅಂದರೆ ಇದು ಸರಿ ಇದು ತಪ್ಪು ಅಂತ ನಿರ್ಣಯಿಸಬಲ್ಲವರು ಯಾರೋ ಆ ಕಾಲದಲ್ಲಿ ಅಂತ ಬಂದರೆ ಆ ಪಟ್ಟಿಯಲ್ಲಿ ಯುಧಿಷ್ಠಿರ ಇದ್ದಾನೆ. ಭೀಷ್ಮನಿಗೆ ತನಗಿಂತಲೂ ಎಷ್ಟೋ ವಿಷಯಗಳಲ್ಲಿ ಯುಧಿಷ್ಠಿರ ಮೇಲು ಅಂತ ಇದೆ. ಈಗ ತಾನು ಸೋತ ಮೇಲೆ ಯುಧಿಷ್ಠಿರ ಪಣಕ್ಕಿಟ್ಟಿದ್ದಾನೆ. ತಾನು ಸೋತ ಮೇಲೆ ಪಣಕ್ಕಿಡೋದು ಸರಿಯಲ್ಲ ಅಂತ ಅನಿಸುತ್ತೆ, ಸಾಮಾನ್ಯ ಅಂಶ ಇದು. ಅರೆ ಇಟ್ಟವನು ಯಾರೋ ಅದನ್ನು? ಯುಧಿಷ್ಠಿರ. ಹಾಗಿದ್ರೆ ನೋಡ್ಕೋಬೇಕು. ಈಗ ಎಷ್ಟೋ ಸಲ ಬರುತ್ತೆ, ಇದು ತಪ್ಪಾ ಸರಿಯಾ ಅಂತ ಬಂದು ಏನೋ ಒಂದು ಕೇಳ್ತಾರೆ, ತಪ್ಪು ಅಂತ ಹೇಳ್ತೀವಿ ನಮಗೆ ಗೊತ್ತಿರೋದ ಮೇಲೆ. ಅಲ್ಲ ಮತ್ತು ಅವ್ರು ಹಿಂಗೆ ಹೇಳಿದ್ರಲ್ಲ ಅಂತ ಅಂದಾಗ ಅವರು ದೊಡ್ಡವರು ಅಂತ ನಮಗಿದ್ರೆ ಒಂದು ಸಲ ನೋಡ್ತೀನಿ, ಅವ್ರು ಹಂಗೆ ಹೇಳಿದ್ದಾರೆ ಅಂದರೆ ಒಮ್ಮೆ ಯೋಚನೆ ಮಾಡಬೇಕು ಯಾಕೆ ಹೇಳಿದ್ದಾರೆ ಅಂತ ಹೇಳ್ತೀವಲ್ವಾ. ಹಾಗೆ ಭೀಷ್ಮನಿಗೆ ಏನಾಗಿದೆ ಅಂದರೆ ಪಣಕ್ಕಿಟ್ಟವ ಯುಧಿಷ್ಠಿರ ಆಗಿರೋದ್ರಿಂದ, ಹಾಗಿದ್ರೆ ಅದೇ ಸರಿ ಏನೋ ಅಂತ ಒಂದು ದ್ವಂದ್ವ ಇದೆ ಅವನಿಗಲ್ಲಿ. ಹಾಗಾಗಿ ಇದಕ್ಕೆ ಯುಧಿಷ್ಠಿರನೇ ನಿರ್ಣಯ ಹೇಳಬೇಕು ನಿನಗೆ ದ್ರೌಪದಿ ಅಂತ ಹೇಳ್ತಾನೆ. ಯುಧಿಷ್ಠಿರ ಮಾತಾಡೋದಿಲ್ಲ. ಇದು ಎರಡು ಒಂದೇ ಭೀಷ್ಮನ ಮೌನ ಅಲ್ಲಿ ಎರಡಕ್ಕೆ ಅಂತ. ಇನ್ನೊಂದು ಮೌನ ಏನು ಅಂದರೆ, ಸೀರೆ ಸೆಳೆಯುವಾಗ ಸುಮ್ಮನೆ ಕುಳಿತಾ ಅಂತ ಅನ್ನೋದಿದೆಯಲ್ಲ, ಅದನ್ನು ಯಾವ ಕಾರಣಕ್ಕೂ ಒಪ್ಪೋದಕ್ಕಾಗೋದಿಲ್ಲ ಭೀಷ್ಮನದ್ದು. ಆ ಮೌನವನ್ನು ಒಪ್ಪೋದಕ್ಕಾಗೋದಿಲ್ಲ. ಸುಮ್ಮನಾಗ್ಬಿಟ್ಟ ಅವನು. ಭೀಷ್ಮನೂ ಸುಮ್ಮನಾದ, ದ್ರೋಣರೂ ಸುಮ್ಮನಾದ್ರೆ, ಅಲ್ಲಿ ಇದ್ದವರೆಲ್ಲ ಸುಮ್ಮನಾಗಿದ್ದಾರೆ, ಅಲ್ಲಿ ಎಲ್ಲರೂ ಸುಮ್ಮನಾಗಿದ್ದಾರೆ. ಅದೊಂದು ಥರ ಮನುಷ್ಯನ ಮನೋಭಾವ ಅಂತ ಯೋಚಿಸೋದಾದರೆ, ಒಂದು ಅವರ ಆಳ್ವಿಕೆ ನಡೀತಾ ಇದೆ, ಇವರು ಹಿಂದೆ ಸರದಾಗಿದೆ. ದುರ್ಯೋಧನ ರಾಜ್ಯಾಡಳಿತ ಮಾಡ್ತಾ 20-30 ವರ್ಷ ಆಗೋಗಿದೆ, ಅದಕ್ಕಿಂತಲೂ ಜಾಸ್ತಿ ಆಗಿದ್ದಿರ್ಬೋದು. ಇವ್ರ ಕೈಲಿ ಏನೂ ಉಳ್ಕೊಂಡಿಲ್ಲ. ಧೃತರಾಷ್ಟ್ರನ ಆಳ್ವಿಕೆಯ ಆರಂಭದಲ್ಲಿ ಭೀಷ್ಮ ಮಾರ್ಗದರ್ಶಕನಾಗಿದ್ದ ಅನ್ನೋದು ಬಿಟ್ಟರೆ, ಶಿವರಾಮ ಅಂತ ಮನೇಲಿ ಕೂತ್ಕೊಂಡಂಗಿದ್ದ ಭೀಷ್ಮ. ಅವರದ್ದೇ ಎಲ್ಲವೂ ನಡೀತಾ ಇದೆ, ಇವರದ್ದೇನೂ ಇಲ್ಲ. ಅದು ಒಂದು. ಎರಡನೇದ್ದು, ಇದೊಂದು ದೊಡ್ಡ ಅಂದರೆ ಅನಿರೀಕ್ಷಿತ ಆಘಾತ ಇದು. ಬೇರೆ ಏನೆಲ್ಲ ಮಾಡ್ಬೋದು, ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು ಅಂತ ಅನ್ಕೋಬೋದು. ಆದರೆ ಅವತ್ತೂ ಕೂಡ ಸಾರ್ವಜನಿಕವಾಗಿ ಒಂದು ಹೆಣ್ಣಿನ ಬಟ್ಟೆ ಎಳೆಯೋದು ಅಂತ ಇದೆಯಲ್ಲ, ಅದು ಅವತ್ತು ಎಲ್ಲೋ ಕಂಡು ಕೇಳಿರಿಯದ ಘಟನೆ ಅದು. ಹೌದು. ಹಾಗಾಗಿ ಒಂದು ತರಹದಲ್ಲಿ ಸ್ತಂಭೀಭೂತರಾದರು ಅಂತ ಬರೀತೀವಲ್ಲ, ಅಂಥದ್ದೊಂದು ಆಗಿದೆ ಅವರಿಗೆ. ಆದರೂ ಅದನ್ನು ಮೀರಿ ಹಾಗೆ ಮಾಡಬೇಡ ಅಂತ ತಡೀಬೇಕಾಗಿತ್ತು, ಎದ್ದು ಬಂದು ತಡೆಯಬೇಕಾಗಿತ್ತು, ಬರೀ ಮಾತಿನಲ್ಲಲ್ಲ. ಹೌದು. ಮತ್ತು ಧೃತರಾಷ್ಟ್ರನಿಗೆ ಹೇಳಬೇಕಾಗಿತ್ತಲ್ಲ, ನಿಲ್ಲಿಸು ಇದನ್ನು, ಏನು ನಡೀತಾ ಇದೆ ಸಭೆಯಲ್ಲಿ, ಒಂದು ಸಭೆಯಲ್ಲಿ ನಡಿಬಾರದು ಅಂತ. ಹಾಗಾಗಿ ದ್ರೌಪದಿಯ ಮಾನಭಂಗದ ಪ್ರಯತ್ನದಲ್ಲಿ ಸುಮ್ಮನಿದ್ದಿದೆಯಲ್ಲ, ಆ ವಿಷಯದಲ್ಲಿ ಭೀಷ್ಮನ ಬಗ್ಗೆ ಯಾವುದೇ
ನೀವು ಲಾಜಿಕಲಿ ಕೂಡ ಸರಿ ಅಂತ ಹೇಳೋಕ್ಕಾಗಲ್ಲ. ಹೌದು ಹೌದು ಹೌದು. ಅಂದರೆ ಬೇರೆ ಕಡೆಯಲ್ಲಿ ಈಗ ಕೃಷ್ಣ ನೀತಿಯಂತೆ ಸರಿಯಲ್ಲ, ನ್ಯಾಯ ನೀತಿಯ ಪ್ರಕಾರ ಧರ್ಮದ ಪ್ರಕಾರ ಭೀಷ್ಮನದ್ದು ಸರಿಯಲ್ಲ, ಆದರೆ ಒಬ್ಬ ಭೀಷ್ಮನನ್ನು ಮನೆಯ ಹಿರಿಯನನ್ನಾಗಿ ನೋಡಿದಾಗ ಅಂತ ಒಂದು ಸೇರಿಸ್ಕೋತೀವಲ್ಲ, ಹೌದು, ಆವಾಗ ಭೀಷ್ಮನಿಗೆ ಒಂದು ಅಸಹಾಯಕತೆ ಇತ್ತು ಅಂತ ಹೇಳ್ತೀವಲ್ಲ. ಆದರೆ ಇಲ್ಲಿ ಬಂದಾಗ ಅದು ಯಾವ ಲಾಜಿಕ್ಕೂ ಅನ್ವಯ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಭೀಷ್ಮ ಸುಮ್ಮನೆ ಇರಬಾರ್ದಾಗಿತ್ತು. ದ್ರೌಪದಿಯ ಪ್ರಶ್ನೆಗೆ ಉತ್ತರ ಕೊಡುವ ಹಂತದಲ್ಲಲ್ಲ, ಅಲ್ಲೇ ಅವನಿಗೆ ಗೊಂದಲವೇ ಇತ್ತು ಸಹಜ. ಅದು ಆಗೋದಕ್ಕೆ ಬಿಡಬಾರ್ದಾಗಿತ್ತು, ಅದನ್ನು ನಿಲ್ಲಿಸಬೇಕಾಗಿತ್ತು ಅದನ್ನು. ಯಾಕೆಂದರೆ ದಾಸಿಯೇ ಆದರೂ ನಿನಗೆ ಮಾನಹರಣದ ಅಧಿಕಾರ ಇಲ್ಲ ಅಂತ. ಒಂದೊಮ್ಮೆ ಅವತ್ತದ ಆ ನಿಯಮ ಇತ್ತು ಅಂತಲೇ ಅಂದ್ಕೊಳ್ಳೋಣ, ನಿಯಮ ಬದಲಾಯಿಸಬೇಕಲ್ವ ಹಿರಿಯರು. ಈಗ ದಾಸಿಯರನ್ನು ಏನೂ ಮಾಡಬಹುದು ಅಂತೆಲ್ಲ ಒಂದು ನಿಯಮ ಮಾಡ್ಕೊಂಡಿದ್ರೆ ಈ ನಿರ್ಣಯ ಸರಿಯಲ್ಲ ಅಂತ ನಿರಾಕರಿಸಬೇಕಲ್ಲ ಅವರು. ಈ ನಿರ್ಣಯ ಬೇಡ ಇನ್ನು ಮುಂದೆ ಅಂತ ಹೇಳಬೇಕಲ್ಲ. ಇಂಥ ನಿರ್ಣಯಗಳನ್ನು ಯಾವತ್ತೂ ಮನುಷ್ಯ ಜನಾಂಗ ಬದಲಾಯಿಸ್ಕೊಂಡು ಬಂದಿದೆ, ಅಲ್ಲೂ ಕೂಡ ಬದಲಾಯಿಸಿಕೊಂಡು ಬಂದಿದೆ, ಒಂದೇ ತರಹ ಅಂತ ಹೋಗಿಲ್ಲ. ಹಾಗಾಗಿ ಇದು ಸರಿಯಲ್ಲ ಅಂತ ಹೇಳಬೇಕಾದ ಜಾಗದಲ್ಲಿದ್ದವರು ಇಲ್ಲ ಅದು ಕಾನೂನು ಹಾಗೇ ಇದೆ ಅಂತ ಸುಮ್ಮನಿರೋಕ್ಕಾಗಲ್ಲ, ಹಾಗೆ ಇರಬಾರ್ದಾಗಿತ್ತು ಅಂತ. ಹಾಗಾಗಿ ಆ ಹಂತದಲ್ಲಿ ಭೀಷ್ಮನದ್ದು ಸರಿಯಾದ ನಿಲುವಲ್ಲ. ಉಳಿದಂತೆ ಅಂತ ತಗೊಂಡ್ರೆ ನಾವು ಬೇರೆದೆಲ್ಲ ನೋಡಿದ್ವಲ್ಲ, ಒಂದು ಅಸಹಾಯಕತೆ, ಒಂದು ಗೊಂದಲ ಅನ್ನೋದು ಅವನಲ್ಲಿ ಕಾಣಿಸ್ತಲೇ ಇತ್ತು. ಈ ಶರಶಯ್ಯೆಯನ್ನು ಅವನು ಸ್ವೀಕಾರ ಮಾಡ್ತಾನಲ್ಲ, ಶರಶಯ್ಯನ ಸ್ವೀಕಾರ ಮಾಡೋದಕ್ಕೆ ಕಣ್ಣೆದುರಿಗೆ ಇದ್ದ ಕಾರಣ ದಕ್ಷಿಣಾಯನದ್ದು ಅವನಿಗೆ. ಅಂದರೆ ಅವನಿಗೆ 10ನೇ ದಿನ ಅವನ ಪರಿಸ್ಥಿತಿ ಏನಾಯಿತು, ಯುದ್ಧ ಮುಂದುವರಿಸೋ ಹಾಗಿಲ್ಲ. ಅವನು ಯುದ್ಧ ಮುಂದುವರಿಸಿದರೆ ಅವನು ಸುಮ್ಮನಿರೋಲ್ಲ, ಕೊಲ್ತಾ ಹೋಗ್ತಾನೆ, ಅಪಾರ ಸಂಖ್ಯೆಯಲ್ಲಿ ಕೊಲ್ತಾ ಹೋಗ್ತಾನೆ. ಅದರಿಂದ ಪಾಂಡವರಿಗೆ ನಷ್ಟ ಆಗತ್ತೆ. ಅವನಿಗೆ ಪಾಂಡವರಿಗೆ ನಷ್ಟ ಮಾಡಿ ಪಾಂಡವರನ್ನು ಸೋಲಿಸೋದು ಮನಸ್ಸಿಲ್ಲ. ಸಾಯೋದಕ್ಕೆ ಅಂತ ಹೊರಟ್ರೆ ಇದು ಕಾಲ ಅಲ್ಲ. ದಕ್ಷಿಣಾಯನದಲ್ಲಿ ಸಾಯಬಾರದು, ಉತ್ತರಾಯಣದಲ್ಲಿ ಸಾಯಬೇಕು. ಈಗ ಇರೋದು ದಕ್ಷಿಣಾಯನ. ಎಷ್ಟು ದಿನ ಇನ್ನೂ ಇದೆ? ಅದು 2-3 ತಿಂಗಳಿದೆ, 2.5 ಅಷ್ಟು ತಿಂಗಳುಗಳ ಕಾಲ ಇದೆ. ಅಷ್ಟರೊಳಗೆ ಸಾಯಬಾರ್ದು ಅಂದರೆ 2.5 ತಿಂಗಳು ಇವನು ಬದುಕೊಂಡೇ ಇದ್ದರೆ ಯುದ್ಧ ಮಾಡಿ ಅವರನ್ನು ಸಂಹಾರ ಮಾಡಲೇಬೇಕು. ಶಸ್ತ್ರತ್ಯಾಗ ಮಾಡೋಕ್ಕಾಗಲ್ಲ, ನಾನು ಯುದ್ಧ ಮಾಡಲ್ಲ ಅಂತ ಹೇಳೋ ನಿಶ್ಚಯದಲ್ಲಿ ಅವನಿಲ್ಲ. ಹೇಳೋಕೆ ಬರ್ತಿರ್ಲಿಲ್ವಾ? ಹೇಳೋಕೆ ಬರ್ತಿತ್ತು. ಓಕೆ, ಭೀಷ್ಮ ಆ ನಿರ್ಣಯಕ್ಕೆ ಬರಲಿಲ್ಲ. ಈಗ ಉದಾಹರಣೆಗೆ ಕೃಷ್ಣ ಯುದ್ಧ ಮಾಡೋದಿಲ್ಲ ಅಂತ ನಿರ್ಣಯ ತಗೋತಾನೆ, ಈ ಯುದ್ಧದಲ್ಲಿ ನಾನು ಭಾಗಿಯಾಗೋದಿಲ್ಲ ಅವನು ಹೇಳ್ತಾನೆ. ದುರ್ಯೋಧನ ಮತ್ತು ಅರ್ಜುನ ಇಬ್ಬರೂ ಇದ್ದಾಗ ಹೇಳ್ತಾನೆ, ಯಾಕೆ ಯುದ್ಧಕ್ಕೆ ಬರೋದಿಲ್ಲ ಕೃಷ್ಣ ಅಂತ ಅಂದರೆ, ನೀವಿಬ್ಬರೂ ನನಗೆ ಸಮಾನ ಸಂಬಂಧಿಗಳು, ಹಾಗಾಗಿ ನಾನು ನಿಮ್ಮ ಯಾರ ಮೇಲೂ ಕತ್ತಿ ಎತ್ತೋದಿಲ್ಲ ಅಂತಲೇ ಕೃಷ್ಣ ನಿರ್ಣಯಿಸ್ತಾನೆ. ಈ ಸ್ಪಷ್ಟತೆ ಇದೆಯಲ್ಲ, ಇದು ಕೃಷ್ಣನಲ್ಲಿದ್ದ ಹಾಗೆ ಕಾಣಿಸೋದಿಲ್ಲ ಇವರು ಯಾರಲ್ಲೂ. ಈ ನಿರ್ಣಯ ಭೀಷ್ಮ ತಗೊಳ್ಳೋಕೆ ಬರ್ತಿತ್ತು, ಆದರೆ ಅವನು ತಗೊಳ್ಳಿಲ್ಲ. ಯಾಕೆ ಅಂದರೆ ಅದೇನೆ ಮತ್ತೆ ಅವನ ಗೊಂದಲ. ಇಲ್ಲಿರಬೇಕಾ ಬೇಡವಾ, ಆಚೆ ಹೋಗಬೇಕಾ ಬೇಡವಾ, ಇಲ್ಲಿರೋದು ಸರಿಯಾ ಅಲ್ವಾ, ಇಲ್ಲಿ ಬಿಟ್ಟರೆ ಸರಿಯಾಗತ್ತಾ ತಪ್ಪಾಗತ್ತಾ ಅನ್ನೋ ಅಂಶಗಳಲ್ಲಿ ಅವನ ತುಮುಲಗಳೇನಿತ್ತೋ, ಅವನ ತಾಕಲಾಟಗಳೇನಿತ್ತೋ ಅವೇ ಗೆದ್ದುವು. ಹಾಗಾಗಿ ಅವನು ಆಯಾಯ ಸನ್ನಿವೇಶಕ್ಕೆ ಒಂದು ನಿರ್ಣಯ ತಗೊಂಡು ಹೋಗ್ತಾ ಹೋದ. ಇಲ್ಲಿ ಹಾಗಾಗಿ ಶಸ್ತ್ರತ್ಯಾಗ ಮಾಡುವ ಹಾಗಿಲ್ಲ, ಸಾವಿಗೆ ಕಾಲ ಅಲ್ಲ, ಬದುಕಿದ್ರೆ ಪಾಂಡವರಿಗೆ ಅಪಾಯ. ಆಗ ಅವನು ನಿರ್ಣಯ ತೆಗೆದುಕೊಂಡಿದ್ದು ಶರಶಯ್ಯಲ್ಲಿ ಇರೋದು. ಶರಶಯ್ಯದ ಅವನದೇ ನಿರ್ಣಯ. ಬಾಣ ಹೊಡೆದು ನನ್ನನ್ನು ಬೀಳಿಸು ಅಂತ ಹೇಳ್ದ. ನೀವು ಶಿಖಂಡಿ ಬಾಣ ಬಿಡಲಿ, ಅರ್ಜುನ ಬರಲಿ, ನಾನು ಸಾಯ್ತೀನಿ ಅಂತ. ಬಾಣ ಬಿಟ್ಟರು, ದೇಹದಲ್ಲೆಲ್ಲ ಬಾಣಗಳಿತ್ತು. ಬಿದ್ದಾಗ ಏನು ಸಾಯಲಿಲ್ಲ. ಸಾಯದೇ ಇದ್ರೆ ಏನು ವ್ಯವಸ್ಥೆ ಅಂದರೆ, ವೈದ್ಯರು ಬರ್ತಾಯಿದ್ರು, ಬಾಣಗಳನ್ನೆಲ್ಲ ತೆಗೆದು ಗಾಯ ಅಲ್ಲ ಅದಕ್ಕೆ ಔಷಧೋಪಚಾರ ಮಾಡಿ ಅವನನ್ನು ತಗೊಂಡೋಗಿ ಅರಮನೆಯಲ್ಲಿ ಮಲಗಿಸ್ತಾ ಇದ್ದರು. ಸಮಯ ಬಂದಾಗ ಸಾಯ್ಬೋದಾಗಿತ್ತು. ಅವನು ಒಪ್ಪಲಿಲ್ಲ. ಅವನು ವೀರ ಹಾಗೆ ಸಾಯಬಾರದು ಅಂತ ಹೇಳ್ದ. ಹಾಗಾಗಿ ನಾನು ಬಾಣಗಳ ಮಂಚದಲ್ಲೇ ಮಲಗ್ತೇನೆ ಅಂತಂದರೆ, ಚುಚ್ಚಿದ ಬಾಣಗಳೇ ಅವನನ್ನು ಹಿಡಿದು ನಿಲ್ಲಿಸಿದ್ದು ಅಷ್ಟೇ ಶರಶಯ್ಯ ಅಂದರೆ. ಅದರ ಮೇಲೆ ಅಂತ ಅನ್ನಲ್ಲ, ಅಷ್ಟು ಕಾಲ ಅದು ಚುಚ್ಚಿಕೊಂಡು ನಿಂತುಕೊಂಡಿದ್ದರೆ, ಚೂಪಾದ ಮೊನೆ ಅದರ ಮೇಲೆ ಅಷ್ಟು ಕಾಲ ಮಲಗಿದ್ರೆ ದೇಹಕ್ಕೆಷ್ಟು ಬಾಧೆಯಾದೀತು ಅಂತ, ನೋವಾದೀತು ಅಂತ. ಇದನ್ನು ಸ್ವೀಕಾರ ಮಾಡಿದ್ದಿದೆಯಲ್ಲ, ಅಲ್ಲಿ ಅವನಿಗೆ ಇರ್ಬೋದು, ತನ್ನಲ್ಲಿ ಇರಬಹುದಾದ ಇಂತಹ ದೋಷಗಳೆಲ್ಲ ಹರಿದು ಹೋಗಲಿ ಈ ಅನುಭವದಲ್ಲಿ ಅಂತ ಇರ್ಬೋದು. ಈ ನೋವನ್ನು ಅನುಭವಿಸ್ತಾ ಬದುಕಿನಲ್ಲಿ ಇಂತಹ ನಿರ್ಣಾಯಕವಾದ ಹಂತದಲ್ಲಿ ಮಾಡಿದ ದೋಷಗಳು ಇದ್ದರೆ ಅಂತ. ಯಾಕೆಂದರೆ ಇದೇ ಅಂತ ನಿರ್ಣಯ ಭೀಷ್ಮ ಮಾಡ್ತಾ ಇಲ್ಲ. ಓಕೆ,
ಇದೆ ಅಂತ ಅವನಿಗೆ ಅನಿಸಿದರೆ ಅವನು ಅದನ್ನು ತಪ್ಪು ಮಾಡ್ತಾನೆ ಇರಲಿಲ್ಲ. ಅಂದರೆ ಅವನು ನಿರ್ಣಯ ಮಾಡಿಕೊಂಡಾಗಲೆಲ್ಲ ಅವನು ಅದು ಸರಿ ಅಂತಲೇ ನಿರ್ಣಯ ಮಾಡ್ಕೊಂಡಿದ್ದಾನೆ. ಅದರೊಂದು ಅನುಮಾನ ಹುಟ್ಟತ್ತೆ. ಓಕೆ, ಅದೇನೇ ದ್ವಂದ್ವ ಹಾಗೂ ಇದ್ದಿರಬಹುದು, ಅವನಿಗೆ ಇದ್ದಿರಬಹುದು. ಯಾಕೆಂದರೆ ಕೊನೆಗೊಂದು ಮಾತು ಕೃಷ್ಣ ಹೇಳ್ತಾನೆ, ಅವನ ಅಂತಿಮ ದಿನದಲ್ಲಿ ಹೇಳ್ತಾನೆ, ಎಲ್ಲ ದೋಷಗಳಿಂದ ನೀನು ಪರಿಶುದ್ಧನಾಗಿದ್ದಿ, ನೀನು ಇನ್ನು ಮೇಲೆ ಹೋಗಬಹುದು ಅಂತ ಒಂದು ಮಾತನ್ನು ಕೃಷ್ಣ ಹೇಳ್ತಾನೆ. ಈ ಕೃಷ್ಣ ಹೇಳುವಾಗ ನೀನು ಪರಿಶುದ್ಧನಾಗಿದ್ದಿ ಅನ್ನೋ ಮಾತಿದೆಯಲ್ಲ, ಅಲ್ಲಿ ದೋಷ ಕಳೆದಿದೆ. ಆ ದೋಷ ಕಳೆದಿದೆ ಅಂತನ್ನೋದು ಶಾಪದ ದೋಷವೂ ಒಂದು ಹೌದು, ಅದನ್ನು ತೆಗೆದುಕೊಳ್ಬೋದು. ಅಂದರೆ ಶಾಪ ಬಂದೇ ಅಲ್ವ ಅವನು ಹುಟ್ಟಿದ್ದು. ಹೌದು. ಅಲ್ಲಿ ಗೋವನ್ನು ಕದ್ದಿದ್ದ ವಸಿಷ್ಠರಿದ್ದು ಹೆಂಡತಿಗಾಗಿ, ಆಗ ಶಾಪ ಬಂತು, ಅದು ದೋಷ. ಆ ದೋಷ ಕಳೆಯೋ ತನಕ ಇವನು ಶುದ್ಧನಾಗಿ ಮತ್ತೆ ದೇವತೆ ಆಗೋದಿಲ್ಲ, ಅದೂ ಒಂದು ಹೌದು. ಉಳಿದಿದ್ದು ಇಂಥವುಗಳು ಇದ್ದರೆ ಅದು ಶುದ್ಧಿಯಾಗಿದೆ ಅಂತ ಕೃಷ್ಣ ಹೇಳ್ತಾನಲ್ಲ. ಹಾಗಾಗಿ ಅಷ್ಟು ಕಾಲ ಅವನು ಧ್ಯಾನದಲ್ಲೋ ಯೋಗದಲ್ಲೋ ಮುಳುಗಿ ದೇಹಕ್ಕೂ ಈ ನೋವನ್ನು ಆಗುವಂತೆ ಸ್ವೀಕಾರ ಮಾಡಿಕೊಂಡು ಅವನು ಪರಿಶುದ್ಧನಾದ ಅನ್ನೋದು ಗೊತ್ತಾಗತ್ತೆ ಭೀಷ್ಮನಲ್ಲಿ. ಮತ್ತು ಆ ಹಂತದಲ್ಲಿ ಅವನು ಮಾಡಿದ ಕಾರ್ಯ ಇದೆಯಲ್ಲ, ಅವನು ಯುಧಿಷ್ಠಿರನಿಗೆ ರಾಜನೀತಿಯನ್ನು ಉಪದೇಶ ಮಾಡ್ತಾನೆ. ಮಹಾಭಾರತದಲ್ಲಿ ಬಹಳ ದೊಡ್ಡ ಭಾಗವೇ ಅದು. ಶಾಂತಿ ಪರ್ವ ಅಂತ ಏನು ಹೇಳ್ತೀವಿ, ವಿಸ್ತಾರವಾದದ್ದು, ಬಹಳ ದೊಡ್ಡದದು. ಅಲ್ಲೇನಂದ್ರೆ ಅಲ್ಲಿ ಬರೀ ಭೀಷ್ಮನ ಮಾತೇ ಇರೋದು. ಭೀಷ್ಮ ಉಪದೇಶ ಮಾಡ್ತಾನೆ, ಅದು ರಾಜನೀತಿಯೂ ಹೌದು, ನಮ್ಮೆಲ್ಲರ ಬದುಕಿಗೆ ಬೇಕಾದ ನೀತಿಯೂ ಹೌದು. ಅಷ್ಟು ಉಪದೇಶ ಮಾಡಿ ಅಲ್ಲೇ ಮಲಗಿಕೊಂಡೇ ಉಪದೇಶ ಮಾಡಿ ಸಾಯ್ತಾನೆ ಅವನು. ಅದನ್ನೆಲ್ಲ ನೋಡಿದಾಗ ಅವನಿಗಿದ್ದ ಆ ಅಪಾರವಾದ ಇತಿಹಾಸ ಪ್ರಜ್ಞೆ, ಆ ಅಧ್ಯಯನ, ಆ ಅರಿವು, ಯಾವುದು ಸರಿ ತಪ್ಪು ಅನ್ನೋದಕ್ಕೆ ಅವನ ಎದುರಿಗಿದ್ದ ಜಗತ್ತು, ಅದನ್ನೆಲ್ಲ ನೋಡಿದಾಗ ಅವನಿಗೆ ಈ ಗೊಂದಲ ಅನ್ನೋದು ಹುಟ್ಟೋದಕ್ಕೂ ಕಾರಣ ಇತ್ತು ಅಂತಲೇ ಅನಿಸುತ್ತೆ. ನಮಗೆ ಯಾವಾಗ ದ್ವಂದ್ವ ಹುಟ್ಟತ್ತೆ, ಸರಿಯಾ ತಪ್ಪ ಅನ್ನುವ ದ್ವಂದ್ವ ಹುಟ್ಟತ್ತೆ ಅಂತಂದರೆ ನಮಗೆ ಸರಿ ಯಾವುದು ಅಂತ ಗೊತ್ತಿದ್ದಾಗಲ್ವ. ಹೌದು. ಸರಿ ಯಾವುದು ಅಂತಲೇ ಗೊತ್ತಿಲ್ಲದೆ ಇದ್ದರೆ ದ್ವಂದ್ವ ಅಂತಲೇ ಇಲ್ಲ. ನಾನು ಮಾಡಿದ್ದೆ ಸರಿ, ಹೌದು, ನಾನು ಹೋಗಿದ್ದೇ ದಾರಿ, ಸರಿಯಲ್ಲವೇನೋ ಅಂತ ನನ್ನನ್ನೇ ನಾನು ವಿಮರ್ಶಿಸಬೇಕು ಅಂದರೆ ನನಗೆ ಸರಿಯ ಬಗ್ಗೆ ಸರಿಯಾದ ಜ್ಞಾನ ಇರಬೇಕು. ಹಾಗಾಗಿ ಇಡೀ ಭೀಷ್ಮನನ್ನು ಹೀಗೆ ನೋಡಿದಾಗ ಪಶ್ಚಾತ್ತಾಪ ಪಟ್ಟ ಅಂತ ಮಹಾಭಾರತ ಮಾತಾಡೋದಿಲ್ಲ, ಆದರೆ ತಾಪ ಅಂತೂ ಅವನಿಗಿತ್ತು. ಈ ಇಬ್ಬರು ಬಂದಾಗ ಆಚೆ ಈಚೆ ಎನ್ನುವ ತಾಪ ಅಂತೂ ಅವನಿಗಿತ್ತು, ಅಷ್ಟಂತೂ ಹೇಳಬಹುದು. ಅಂದರೆ ಗೊಂದಲ ತುಮುಲಗಳ ನಡುವೆಯೇ ಅದನ್ನೇ ನಿಭಾಯಿಸಿಕೊಂಡೇ ಬಂದು ಜೀವನವನ್ನು ಪೂರ್ಣಗೊಳಿಸಿದಂಥ ಭೀಷ್ಮ ಅಂತ. ಎಲ್ಲ ಇದ್ದು ಏನೂ ಇಲ್ಲದ ಒಂದು ಅನಾಥ ಪ್ರಜ್ಞೆ ಏನಾದರೂ ವಿದುರನಿಗೆ ಕಾಡ್ತಾ ಇತ್ತಾ? ಅದು ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನಾದರೂ ಪ್ರಕಟ ಆಗಿತ್ತಾ? ಒಂದು ಬಹಳ ಸ್ಪಷ್ಟತೆ ಇರುವ ಒಬ್ಬ ವ್ಯಕ್ತಿಯಾಗಿ ವಿದುರ ಕಾಣ್ತಾನೆ. ಅವಳೊಬ್ಬ ದಾಸಿಯನ್ನು ಕಳಿಸಿದ್ಲು, ಹಾಗಾಗಿ ಅವನು ವಿದುರ ಹುಟ್ಟಿದ. ಅವರ ಮನೋಭಾವ ಅನ್ನೋದು ಏನಿತ್ತು ಅದು ಕೆಲಸ ಮಾಡಿದೆ. ಸಿಂಹಾಸನಕ್ಕೆ ಹಕ್ಕುದಾರನ ಅಂತ ಅಂದರೆ ಅವತ್ತಿದ್ದಿದ್ದು ವಂಶ ಪಾರಂಪರ್ಯದ ವಿಷಯ. ಹಸ್ತಿನಪುರದ ಸಿಂಹಾಸನಕ್ಕೆ ಅವನಿಗೆ ಯಾವ ಸಂಬಂಧವೂ ಇಲ್ಲ. ಅರಮನೆ ಅಂತ ಅನ್ನೋಲ್ಲಿ ಯಾವಾಗಲೂ ಅಪಾಯವೂ ಇರುತ್ತೆ. ಅವನ ತಾಯಿಯ ನಾಡೂ ಗೊತ್ತಿಲ್ಲ, ತಂದೆಗೆ ನಾಡೇ ಇಲ್ಲ. ಭೀಷ್ಮ ಮತ್ತು ಅರಮನೆ ವಿದುರನಿಗೆ ಆ ವಯಸ್ಸಿನಲ್ಲಿ ಕೊಟ್ಟ ಎತ್ತರದ ಗೌರವ ಏನು ಅನ್ನೋದು ಗೊತ್ತಾಗತ್ತೆ.